ಕ್ಯಾಲ್ಕುಲೇಷನ್ ಆಫ್ ಇ ಬಿ ಐ ಟಿ ಅಂದರೆ ಅರ್ನಿಂಗ್ ಬಿಫೋರ್ ಇಂಟ್ರೆಸ್ಟ್ ಆ್ಯಂಡ್ ಟ್ಯಾಕ್ಸ್. ಅದ್ರದ್ದು ಫಾರ್ಮೇಟ್ ಬಂದುಬಿಟ್ಟು ಟೋಟಲ್ ಸೇಲ್ಸ್ ಅಮೌಂಟ್ ಕೊಟ್ಟಿರ್ತಾರೆ ಲೆಸ್ ವೇರಿಯಬಲ್ ಕಾಸ್ಟ್ ಕಂಡುಹಿಡಿದ್ರೆ ಕಾಂಟ್ರಿಬ್ಯೂಷನ್ ಬರುತ್ತೆ. ಕಾಂಟ್ರಿಬ್ಯೂಷನಲ್ಲಿ ನಾವು ಲೆಸ್ ಫಿಕ್ಸ್ಡ್ ಕಾಸ್ಟ್ ಅಮೌಂಟ್ನ ಲೆಸ್ ಮಾಡಿದ್ರೆ ಇ-ಬಿ-ಐ-ಟಿ ಬರುತ್ತೆ. ಇದರಲ್ಲಿ ನಾವು ಫಸ್ಟು ರೆಡ್ಯೂಸ್ ಮಾಡಬೇಕಾಗಿರೋದು ಇಂಟ್ರೆಸ್ಟ್ ಅಮೌಂಟ್ ಡಿಬೆಂಚರ್ಸ್ ಕೊಟ್ಟಿರ್ತಾರೆ, ಅದು ಫಿಕ್ಸ್ಡ್ ಪರ್ಸೆಂಟೇಜ್ ಇರುತ್ತೆ, ಅದರಿಂದ ನಾವು ಇಂಟ್ರೆಸ್ಟ್ ಅಮೌಂಟ್ನ ಲೆಸ್ ಮಾಡಿದ್ರೆ ಇ-ಬಿ-ಟಿ ಬರುತ್ತೆ. ಇ-ಬಿ-ಟಿ ಅಂದರೆ ಇಂಟ್ರೆಸ್ಟ್ ಅರ್ನಿಂಗ್ ಬಿಫೋರ್ ಟ್ಯಾಕ್ಸ್ ಅಮೌಂಟ್ ಕ್ವಶನಲ್ಲೇ ಕೊಟ್ಟಿರ್ತಾರೆ, ಎಷ್ಟು ಟ್ಯಾಕ್ಸ್ ಕೊಟ್ಟಿರ್ತಾರೆ ಅಷ್ಟು ಟ್ಯಾಕ್ಸ್ನ ರೆಡ್ಯೂಸ್ ಮಾಡಬೇಕು. ಟ್ಯಾಕ್ಸ್ನ ರೆಡ್ಯೂಸ್ ಮಾಡಿದಾಗ ನಮಗೆ ಇ-ಎ-ಟಿ ಬರುತ್ತೆ, ಅರ್ನಿಂಗ್ ಆಫ್ಟರ್ ಟ್ಯಾಕ್ಸ್. ಅದರಲ್ಲಿ ನಾವು ಪ್ರಿಫರೆನ್ಸ್ ಶೇರ್ಸ್ನ ಫಸ್ಟು ಅವ್ರಿಗೆ ಡಿವಿಡೆಂಡ್ ಕೊಟ್ಬಿಡಬೇಕು. ಪ್ರಿಫರೆನ್ಸ್ ಶೇರ್ಸ್ಗೆ ಡಿವಿಡೆಂಡ್ ಕೊಟ್ಟಾದಮೇಲೆ ನಮ್ಗೆ ಬರೋದು ಅರ್ನಿಂಗ್ ಅವೈಲೇಬಲ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸು. ಈಕ್ವಿಟಿ ಶೇರ್ ಹೋಲ್ಡರ್ಸ್ ಎಷ್ಟಿರ್ತಾರೆ ಅಷ್ಟಕ್ಕೆ ಡಿವಿಡೆಂಡ್ನ ಕೊಡಬೇಕಾಗಿರುತ್ತೆ, ಎಷ್ಟು ಅರ್ನಿಂಗ್ ಮಿಕ್ಕಿರುತ್ತೆ ಅದರಲ್ಲಿ. ಅರ್ನಿಂಗ್ ಪರ್ ಶೇರ್ದು ಫಾರ್ಮುಲಾ ಅರ್ನಿಂಗ್ ಅವೈಲೇಬಲ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್ ಡಿವೈಡ್ ಬೈ ನಂಬರ್ ಆಫ್ ಶೇರ್ಸ್ ಎಷ್ಟಿರುತ್ತೆ ಅಷ್ಟು ಶೇರ್ಸ್ಗೆ ಡಿವೈಡ್ ಮಾಡಿದ್ರೆ ನಮಗೆ EPS ವ್ಯಾಲ್ಯೂ ಸಿಗುತ್ತೆ. ಇ-ಬಿ-ಐ-ಟಿಯಲ್ಲಿ ನಮಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ಕ್ವಶನ್ಸ್ ಕೇಳ್ಬೋದು. ಫಸ್ಟ್ ಒನ್ನು EPS ಫೈಂಡ್ ಔಟ್ ಮಾಡಬೇಕು, ಅಥವಾ ಲಿವರೇಜಸ್ ಫೈಂಡ್ ಔಟ್ ಮಾಡಬೇಕು, ಅಥವಾ ಆಲ್ಟರ್ನೇಟಿವ್ಸ್ ಕೊಟ್ಟಿರ್ತಾರೆ, ಡಿಫ್ರೆಂಟ್ ಟೈಪ್ ಆಫ್ ಆಲ್ಟರ್ನೇಟಿವ್ಸ್, ಅದರಲ್ಲಿ ಯಾವ ಆಲ್ಟರ್ನೇಟಿವ್ ಬೆಸ್ಟ್ ಅಂತ ಪ್ರೂವ್ ಮಾಡಬೇಕು. ಫಸ್ಟ್ ಕ್ವಶನ್, ಡಿಟರ್ಮೈನ್ ದಿ ಅರ್ನಿಂಗ್ ಪರ್ ಶೇರ್ EPS ಆಫ್ ಎ ಕಂಪನಿ which has an earning before interest and tax EBIT of 4 lakhs. Its capital structure consists of the following securities. EBIT ಅಮೌಂಟ್ ಕೊಟ್ಟಿದ್ದಾರೆ 4 lakhs rupees ಅವರೇ, ಮತ್ತು 10% ಡಿಬೆಂಚರ್ ಆಫ್ 14 lakhs. ಇದು ಬಂದುಬಿಟ್ಟು ಇಂಟ್ರೆಸ್ಟ್ ಕ್ಯಾಲ್ಕುಲೇಟ್ ಮಾಡುವಾಗ 14 lakhs ಹಾಕೊಂಡು 10%ನ ಮಾಡಿದ್ರೆ ನಮ್ಗೆ ಡಿಬೆಂಚರ್ದು ಇಂಟ್ರೆಸ್ಟ್ ಬರುತ್ತೆ. ನೆಕ್ಸ್ಟ್ 12% ಪ್ರಿಫರೆನ್ಸ್ ಶೇರ್ಸ್ 2 lakh. ಈಕ್ವಿಟಿ ಶೇರ್ಸ್ ಆಫ್ ₹100 ಈಚ್ 5 lakh. ಇಲ್ಲಿ ನಂಬರ್ ಆಫ್ ಶೇರ್ಸ್ ಕೊಟ್ಟಿಲ್ಲ, ನಾವು ಟೋಟಲ್ ಕ್ಯಾಪಿಟಲ್ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಡಿವೈಡ್ ಬೈ ಎಷ್ಟು ಫೇಸ್ ವ್ಯಾಲ್ಯೂ 100 ಇದೆಯಲ್ವಾ ಅದನ್ನು ಡಿವೈಡ್ ಮಾಡಿದ್ರೆ ನಮಗೆ ನಂಬರ್ ಆಫ್ ಈಕ್ವಿಟಿ ಶೇರ್ಸ್ ಬರುತ್ತೆ. ದಿ ಕಂಪನಿ ಇನ್ ದಿ 50 ಟ್ಯಾಕ್ಸ್ ಆಫ್ ಟ್ಯಾಕ್ಸ್ ಬ್ರಾಸ್ಕೆಟ್ ಅಂದರೆ 50% ಟ್ಯಾಕ್ಸ್ ಕೊಟ್ಟಿದ್ದಾರೆ ಅವರೇ. ಡಿಟರ್ಮೈನ್ ದಿ ಪರ್ಸೆಂಟೇಜ್ ಚೇಂಜಸ್ ಇನ್ EPS ಅಸೋಸಿಯೇಟೆಡ್ ವಿತ್ 25 ಇನ್ಕ್ರೀಸ್ ಆ್ಯಂಡ್ 25 ಡಿಕ್ರೀಸ್ ಇನ್ EBIT. ಇದರಲ್ಲಿ ಫಸ್ಟು ನಮಗೆ ಎಕ್ಸಿಸ್ಟಿಂಗ್ EPS ಫೈಂಡ್ ಔಟ್ ಮಾಡಬೇಕು, ಮತ್ತು 25 ಇನ್ಕ್ರೀಸ್ ಆದಾಗ ಮತ್ತು 25 ಡಿಕ್ರೀಸ್ ಆದಾಗ EPS ವ್ಯಾಲ್ಯೂ ಎಷ್ಟು ಇರುತ್ತೆ, ಎಷ್ಟು ರೂಪೀಸ್ ಡಿವಿಡೆಂಡ್ ಕೊಡಬೇಕು ಈಕ್ವಿಟಿ ಶೇರ್ಸ್ ಹೋಲ್ಡರ್ಸ್ಗೆ ಅಂತ ನಾವು ಫೈಂಡ್ ಮಾಡಬೇಕಾಗುತ್ತೆ. ಕಾಂಪ್ಯುಟೇಷನ್ ಆಫ್ ಅರ್ನಿಂಗ್ ಪರ್ ಶೇರ್ ಫಾರ್ಮೇಟ್ ಬಂದುಬಿಟ್ಟು ಪರ್ಟಿಕ್ಯುಲರ್ ಎಕ್ಸಿಸ್ಟಿಂಗ್ EPS ಫೈಂಡ್ ಔಟ್ ಮಾಡಬೇಕು. 25% ಇನ್ಕ್ರೀಸ್ EPS, 25% ಡಿಕ್ರೀಸ್ EPS ಅರ್ನಿಂಗ್ ಪರ್ ಶೇರ್. ಫಸ್ಟು ಅರ್ನಿಂಗ್ ಬಿಫೋರ್ ಇಂಟ್ರೆಸ್ಟ್ ಆ್ಯಂಡ್ ಟ್ಯಾಕ್ಸ್ ತೊಗೊಬೇಕು. EBIT ಕ್ವಶನಲ್ಲಿ ಅವರೇ ಕೊಟ್ಟಿದ್ದಾರೆ 4 lakhs ಅಂತ. ಎಕ್ಸಿಸ್ಟಿಂಗಲ್ಲಿ 4 lakhs ಹಾಕೊಬೇಕು. 25 ಇನ್ಕ್ರೀಸಲ್ಲಿ 4 lakh ಇಂಟು 25 ಪ್ಲಸ್ 25% ಮಾಡಿದ್ರೆ ನಮಗೆ 5 lakh ಬರುತ್ತೆ. ಅದಕ್ಕೆ ಆ್ಯಡ್ ಮಾಡಿಕೊಂಡ್ರೆ 4 lakhs ಪ್ಲಸ್ 25% ಇನ್ಕ್ರೀಸ್ ಆದರೆ ಎಷ್ಟು ಬರುತ್ತೆ ಅಷ್ಟು ಹಾಕೊಬೇಕು. ಮತ್ತು 25% ಡಿಕ್ರೀಸ್ ಆದಮೇಲೆ 4 lakh ಇಂಟು 25% ಮಾಡಿದ್ರೆ 1 lakh ಬರುತ್ತೆ. ಇದು ಡಿಕ್ರೀಸಿಂಗ್ ವ್ಯಾಲ್ಯೂ ಇದೆ, ಮೈನಸಲ್ಲಿ ಮಾಡಿದ್ರೆ 3 lakh ಬರುತ್ತೆ. ಅಥವಾ ಕನ್ಫ್ಯೂಸ್ ಆದರೆ 4 lakhs ಪ್ಲಸ್ ಇನ್ಕ್ರೀಸ್ ಆದಾಗ 25% ತೊಗೊಂಡ್ರೆ ಡೈರೆಕ್ಟ್ ಅಮೌಂಟ್ ಬರುತ್ತೆ. ಅದೇ ಥರ ಡಿಕ್ರೀಸ್ ಆದಾಗ 4 lakhs ಮೈನಸ್ 25% ತೊಗೊಂಡ್ರೆ 3 lakh ಡೈರೆಕ್ಟಾಗಿ ಅಮೌಂಟ್ ಬರುತ್ತೆ. ಇದಕ್ಕೆ ನಾವು ಇಂಟ್ರೆಸ್ಟ್ನ ಲೆಸ್ ಮಾಡಬೇಕು. ಇಲ್ಲಿ ಕ್ವಶನಲ್ಲಿ ಕೊಟ್ಟಿದ್ದಾರೆ 10% ಡಿಬೆಂಚರ್ ವ್ಯಾಲ್ಯೂ ಬಂದುಬಿಟ್ಟು 14 lakhs. 14 lakhs ಇಂಟು 10% ಮಾಡಿದ್ರೆ 1,40,000 ಬರುತ್ತೆ. ಇಂಟ್ರೆಸ್ಟ್ ಎಲ್ಲದಕ್ಕೂ ಸೇಮ್ ಹಾಕೊಬೇಕು, ಇಂಟ್ರೆಸ್ಟ್ ಯಾವಾಗೂ ಚೇಂಜ್ ಆಗಲ್ಲ. ಅದನ್ನು ಲೆಸ್ ಮಾಡಿದ್ರೆ ನಮ್ಗೆ EBT ಬರುತ್ತೆ. ಅರ್ನಿಂಗ್ ಬಿಫೋರ್ ಟ್ಯಾಕ್ಸ್ ಲೆಸ್ ಟ್ಯಾಕ್ಸ್ 50% ಅವರೇ ಕೊಟ್ಟಿದ್ದಾರೆ. 2,60,000 ಇಂಟು 50% ಮಾಡಿದ್ರೆ 1,30,000. 3,30,000 ಇಂಟು 50% ಮಾಡಿದ್ರೆ 1,80,000. 1,60,000 50% ಮಾಡಿದ್ರೆ 80,000 ಬರುತ್ತೆ. ಇದನ್ನು ಲೆಸ್ ಮಾಡಬೇಕು, ಆವಾಗ ಅರ್ನಿಂಗ್ ಆಫ್ಟರ್ ಟ್ಯಾಕ್ಸ್ ಬರುತ್ತೆ 1,30,000, 1,80,000, 80,000. ಇದರಲ್ಲಿ ನಾವು ಲೆಸ್ ಪ್ರಿಫರೆನ್ಸ್ ಶೇರ್ಸ್ನ ಮಾಡಬೇಕು. ಪ್ರಿಫರೆನ್ಸ್ ಶೇರ್ ವ್ಯಾಲ್ಯೂ 2 lakh ಕೊಟ್ಟಿದ್ದಾರೆ, ಅದು ಪರ್ಸೆಂಟೇಜ್ 12 ಮಾಡಿದ್ರೆ 24,000 ಬರುತ್ತೆ. ಇದರಲ್ಲಿ ಡಿಡಕ್ಟ್ ಮಾಡಿದ್ರೆ ಅರ್ನಿಂಗ್ ಅವೈಲೇಬಲ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್ ಬರುತ್ತೆ 1,06,000, 1,56,000 ಮತ್ತು 56,000. ಇಲ್ಲ ಅರ್ನಿಂಗ್ ಪರ್ ಶೇರ್ನ ಕಂಡುಹಿಡಿಬೇಕು, ನಮಗೆ ನಂಬರ್ ಆಫ್ ಶೇರ್ಸು ಎಷ್ಟಿದೆ ಅಂತ.
ಅವೈಲೇಬಲ್ ಇರೋದು ಇದರ ಫಸ್ಟ್ ಎಕ್ಸಿಸ್ಟಿಂಗ್ EPS ಅಲ್ಲಿ 1,06,000 ಇದೆ. ಡಿವೈಡ್ ಬೈ ಈಕ್ವಿಟಿ ಶೇರ್ಸ್, ನಂಬರ್ ಆಫ್ ಈಕ್ವಿಟಿ ಶೇರ್ಸ್ ಬೈ 5,000 ಹೆಂಗೆ ಬಂತು ಅಂದರೆ 5 lakh ಡಿವೈಡೆಡ್ ಬೈ ನಮ್ಮ ಫೇಸ್ ವ್ಯಾಲ್ಯೂ ಎಷ್ಟಿದೆ ಅಷ್ಟು ಹಾಕೊಬೇಕು. ಕ್ಯಾಪಿಟಲ್ ಅಮೌಂಟ್ ಡಿವೈಡೆಡ್ ಬೈ ಫೇಸ್ ವ್ಯಾಲ್ಯೂ ಹಾಕೊಂಡ್ರೆ ನಮ್ಗೆ ನಂಬರ್ ಆಫ್ ಶೇರ್ಸ್ ಬರುತ್ತೆ. ಹಿಂಗೆ ಮಾಡ್ಕೊಂಡಾಗ 21.2% ಬರುತ್ತೆ. ಅದೇ ಥರ 1,56,000 ಡಿವೈಡ್ ಬೈ 5,000 ಹಾಕೊಬೇಕು. 56,000 ಡಿವೈಡ್ ಬೈ 5,000 ಹಾಕ್ಕೊಂಡ್ರೆ 11.2 31.2 ಬರುತ್ತೆ. ಇದರಲ್ಲಿ ನಾವು ಪರ್ಸೆಂಟೇಜ್ನ ಇನ್ಕ್ರೀಸ್ ಡಿಕ್ರೀಸ್ ವ್ಯಾಲ್ಯೂ ಕಂಡುಹಿಡಿಬೇಕು. ಫಸ್ಟು ಇದು ನಮಗೆ ಎಕ್ಸಿಸ್ಟಿಂಗ್ ಇದೆ, ಇದಕ್ಕೂ ಎಷ್ಟು ಡಿಫ್ರೆನ್ಸ್ ಇದೆ? 21.2 ಪ್ಲಸ್ ಮೈನಸ್ 31.2 ಮಾಡಿದ್ರೆ 10% ಡಿಫ್ರೆನ್ಸ್ ಬರುತ್ತೆ. 10 ಇಂಟು 100 ಮಾಡ್ಕೊಬೇಕು ಡಿವೈಡೆಡ್ ಬೈ ಎಕ್ಸಿಸ್ಟಿಂಗ್ EPS 21.2 ರೂಪೀಸ್ ತೊಗೊಬೇಕು. ಅದೇ ಥರ ಇದು 21.2 ಮೈನಸ್ 11.2 ಇದಕ್ಕೂ ಅಷ್ಟೇ 10% ಬರುತ್ತೆ. ಇಂಟು 100 ಡಿವೈಡ್ ಬೈ ಬೇಸ್ ಎಷ್ಟಿದೆ 21.2 ತೊಗೊಬೇಕು. ಎರಡಕ್ಕೂ 47.169 47.16 ಇದು ಇನ್ಕ್ರೀಸು ಇದು ಡಿಕ್ರೀಸ್ ಬರುತ್ತೆ. ನೆಕ್ಸ್ಟ್ ಇನ್ನೊಂದು ಥರ ಕ್ವಶನ್. ಇಂಟೆಲಿಪಾತ್ ಲಿಮಿಟೆಡ್ ಆ್ಯಸ್ 25 lakh equity shares consisting of 25,000 shares of ₹100 each. ಇಲ್ಲಿ ಡೈರೆಕ್ಟಾಗಿ ಕೊಟ್ಟಿದ್ದಾರೆ. ಶೇರ್ಸ್ ನಂಬರ್ ಆಫ್ ಶೇರ್ಸ್ 25,000 ಇದೆ, ಎಕ್ಸಿಸ್ಟಿಂಗ್ ಇಷ್ಟಿದೆ. ಈಚ್ 10 lakhs needs to be expanded for major programs. 25 lakhs ಎಕ್ಸಿಸ್ಟಿಂಗ್ ಕಂಪನಿಲಿದೆ, ಅವರು 10 lakhsನ ಎಕ್ಸ್ಪ್ಯಾಂಡ್ ಮಾಡ್ಬೇಕು ಅನ್ಕೊತಾರೆ. ಟೋಟಲ್ 35 lakhs ಅವ್ರು ಎಕ್ಸ್ಪ್ಯಾಂಡ್ ಮಾಡಬೇಕು ಕಂಪನಿಯಲ್ಲಿ ಅಂತ ಅನ್ಕೊತಾರೆ. ದೇರ್ ಆರ್ 4 ಪಾಸಿಬಲ್ ಫಿನಾನ್ಷಿಯಲ್ ಪ್ಲ್ಯಾನ್ಸ್. ಇರೋ 25 lakhsನ 10 ಮತ್ತು ಪ್ಲಸ್ 10 lakhsನ ಅವರು 4 ಆಲ್ಟರ್ನೇಟಿವ್ಸಲ್ಲಿ ಡಿವೈಡ್ ಮಾಡ್ತಾರೆ. ಯಾವ ಆಲ್ಟರ್ನೇಟಿವ್ಸಲ್ಲಿ ಡಿವೈಡ್ ಮಾಡಿದ್ರೆ ನಮಗೆ ಬೆಸ್ಟ್ EPS ಬರುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಇದರಲ್ಲಿ ಫಸ್ಟ್ ಆಲ್ಟರ್ನೇಟಿವ್ ಬಂದುಬಿಟ್ಟು ಆಲ್ ಥ್ರೂ ಈಕ್ವಿಟಿ ಶೇರ್ಸ್ ಅಂದರೆ 10 lakhs ನಾವು ಎಕ್ಸ್ಪೆಂಡ್ ಮಾಡಬೇಕಾಗಿರುತ್ತೆ. 10 lakhsೂ ಈಕ್ವಿಟಿ ಶೇರ್ಸ್ಗೆ ಕೊಟ್ಬಿಡಿ ಅಂತ ಫಸ್ಟ್ ಆಲ್ಟರ್ನೇಟಿವ್ ಎಲ್ಲಿ ಹೇಳುತ್ತೆ. ಅಂದರೆ ಫಸ್ಟ್ ಆಲ್ಟರ್ನೇಟಿವಲ್ಲಿ ಎಷ್ಟಿರುತ್ತೆ ಈಕ್ವಿಟಿ ಶೇರ್ಸ್ ಅಂದರೆ 25,000 ಪ್ಲಸ್ ಇಲ್ಲಿ 10,000 ಇದ್ರ ಫೇಸ್ ವ್ಯಾಲ್ಯೂ 100 ಅಲ್ವಾ, ಡಿವೈಡ್ ಬೈ 100 ಮಾಡಿಕೊಂಡ್ರೆ 10,000 ಬರುತ್ತೆ. ನಂಬರ್ ಆಫ್ ಶೇರ್ಸ್ 25,000 ಪ್ಲಸ್ ಎಕ್ಸ್ಪ್ಯಾಂಡ್ ಮಾಡಬೇಕಾಗಿರೋ 10,000 ಮಾಡಿದ್ರೆ 35,000 ಈಕ್ವಿಟಿ ಶೇರ್ಸ್ ಇರುತ್ತೆ ಫಸ್ಟಲ್ಲಿ. ಸೆಕೆಂಡ್ ಆಲ್ಟರ್ನೇಟಿವ್ 5 lakh ಥ್ರೂ ಈಕ್ವಿಟಿ ಶೇರ್ಸ್, ರಿಮೈನಿಂಗ್ 5 lakh ಥ್ರೂ ಡೆಪ್ಟ್ ಅಟ್ 8%. ಸೆಕೆಂಡ್ ಆಲ್ಟರ್ನೇಟಿವಲ್ಲಿ 5 lakh ಈಕ್ವಿಟಿ ಶೇರ್ಸಲ್ಲಿ ಕೊಡಬೇಕು ಅನ್ಕೊತಾರೆ, ಮಿಕ್ಕಿರೋ 5,000 ಡಿಬೆಂಚರ್ಸಲ್ಲಿ ಕೊಡಬೇಕು ಅಂತ ಅನ್ಕೊತಾರೆ. ಇದರಲ್ಲಿ ಈಕ್ವಿಟಿ ಶೇರ್ಸ್ ಎಷ್ಟು ಬರುತ್ತೆ ಅಂದರೆ ಸೆಕೆಂಡ್ ಆಲ್ಟರ್ನೇಟಿವ್ 5 lakh ಡಿವೈಡ್ ಬೈ 100 ಮಾಡಿಕೊಂಡ್ರೆ ನಮಗೆ 5,000 ಬರುತ್ತೆ. ನಮಗೆ ಎಕ್ಸಿಸ್ಟಿಂಗ್ ಎಷ್ಟು 25,000 ಪ್ಲಸ್ 5,000 30,000 ಈಕ್ವಿಟಿ ಶೇರ್ಸ್ ಬರುತ್ತೆ ಸೆಕೆಂಡ್ ಆಲ್ಟರ್ನೇಟಿವಲ್ಲಿ. ರಿಮೈನಿಂಗ್ 5,000ನಲ್ಲಿ ಡಿಬೆಂಚರ್ಗೆ ಕೊಡಬೇಕಾಗುತ್ತೆ. ನೆಕ್ಸ್ಟ್ 5,000 ಥ್ರೂ ಈಕ್ವಿಟಿ ಶೇರ್ಸ್ ಆ್ಯಂಡ್ 5,000 ಲಾಂಗ್ ಟರ್ಮ್ ಡಿಬೆಂಚರ್ಸ್ ಅಟ್ 12%. ಇದು ಡಿಬೆಂಚರ್ಸು ಇಲ್ಲಿ 8% ಇದೆ, ಇಲ್ಲಿ 12% ಇದೆ. ಇದು ಬೇರೆ ಇದು ಅಷ್ಟೇ. 5,000 ಈಕ್ವಿಟಿ ಶೇರ್ಸ್ ಕೊಟ್ಟಾಗ ನಮ್ಗೆ 30,000 ನಂಬರ್ ಆಫ್ ಶೇರ್ಸ್ ಬರುತ್ತೆ. ನೆಕ್ಸ್ಟ್ 5,000 12%ಅಲ್ಲಿ ನಾವು 5 lakhsನ 12%ಅಲ್ಲಿ ಡಿಬೆಂಚರ್ಸ್ ಕೊಡಬೇಕು ಇಂಟ್ರೆಸ್ಟಲ್ಲಿ. ನೆಕ್ಸ್ಟ್ ಫೋರ್ತ್ ಆಲ್ಟರ್ನೇಟಿವ್ 2 lakhs ಥ್ರೂ ಈಕ್ವಿಟಿ ಶೇರ್ಸ್, ರಿಮೈನಿಂಗ್ 8 lakh ಥ್ರೂ ಪ್ರಿಫರೆನ್ಸ್ ಶೇರ್ ವಿತ್ 8% ಡಿವಿಡೆಂಡ್ಸ್. ಇಲ್ಲಿ ಎಕ್ಸ್ಪೆಂಡ್ ಮಾಡಬೇಕಾಗಿರೋ 10 lakhsನ 2 lakhs ಈಕ್ವಿಟಿ ಶೇರ್ಸ್ ಕೊಡ್ತಾರೆ. 2 lakhs ಈಕ್ವಿಟಿ ಶೇರ್ಸ್ ಮತ್ತು ಮಿಕ್ಕಿರೋ 8 lakhsನ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ಗೆ ಕೊಡ್ತಾರೆ 10% ಇದರಲ್ಲಿ. ಇಲ್ಲಿ ನಂಬರ್ ಆಫ್ ಶೇರ್ಸ್ 2 lakh ಡಿವೈಡ್ ಬೈ 100 ಮಾಡಿದ್ರೆ ನಮಗೆ 2,000, ಎಕ್ಸಿಸ್ಟಿಂಗ್ ಬಂದುಬಿಟ್ಟು 27,000 ಟೋಟಲ್ ನಂಬರ್ ಆಫ್ ಈಕ್ವಿಟಿ ಶೇರ್ಸ್ ಬರುತ್ತೆ ಫೋರ್ತ್ ಆಲ್ಟರ್ನೇಟಿವಲ್ಲಿ. ನಾವೇನು ಫೈಂಡ್ ಔಟ್ ಮಾಡಬೇಕು? ದಿ ಕಂಪನೀಸ್ ಎಕ್ಸ್ಪೆಕ್ಟೆಡ್ EBIT ವಿಲ್ ಬಿ 5 lakhs. ಅಸ್ಯೂಮ್ ಎ ಕಾರ್ಪೊರೇಟ್ ಟ್ಯಾಕ್ಸ್ ರೇಟ್ ಆಫ್ 35% ಆ್ಯಂಡ್ ಡಿಟರ್ಮೈನ್ ಅರ್ನಿಂಗ್ ಪರ್ ಶೇರ್ ಇನ್ ದಿ ಈಚ್ ಆಲ್ಟರ್ನೇಟಿವ್. ಕಮೆಂಟ್ ವಿಚ್ ಬೆಸ್ಟ್ ಆ್ಯಂಡ್ ವೈ. EBIT ಅವರೇ ಕೊಟ್ಟಿದ್ದಾರೆ 5 lakhs ಮತ್ತು ಟ್ಯಾಕ್ಸ್ ರೇಟ್ ಬಂದುಬಿಟ್ಟು 35% ತೊಗೊಬೇಕು. ಯಾವ ಆಲ್ಟರ್ನೇಟಿವ್ ಬೆಸ್ಟ್ ಆಲ್ಟರ್ನೇಟಿವ್ ಅಂತ ಪ್ರೂವ್ ಮಾಡಬೇಕಾಗುತ್ತೆ, ಯಾಕೆ ಅಂತ.
ಫಸ್ಟು ನಾವು ಅನಾಲಿಸಿಸ್ ಟೇಬಲ್ನ ಪ್ರಿಪೇರ್ ಮಾಡ್ಕೊಬೇಕಾಗುತ್ತೆ. ಫಸ್ಟ್ ಪರ್ಟಿಕ್ಯುಲರ್, ಆಲ್ಟರ್ನೇಟಿವ್ 1, ಆಲ್ಟರ್ನೇಟಿವ್ 2, ಆಲ್ಟರ್ನೇಟಿವ್ 3, ಆಲ್ಟರ್ನೇಟಿವ್ 4. ಫಸ್ಟ್ ಈಕ್ವಿಟಿ ಶೇರ್ ಕ್ಯಾಪಿಟಲ್. ಫಸ್ಟ್ ಆಲ್ಟರ್ನೇಟಿವಲ್ಲಿ ಏನು ಕೊಟ್ಟಿದ್ದಾರೆ ನಮಗೆ, ಆಲ್ ಥ್ರೂ ಈಕ್ವಿಟಿ ಶೇರ್ಸ್ ಅಂತ ಕೊಟ್ಟಿದ್ದಾರೆ. ಅಂದರೆ ಎಕ್ಸಿಸ್ಟಿಂಗ್ ಎಷ್ಟು 25 lakhs ಇದೆ ಎಕ್ಸಿಸ್ಟಿಂಗ್ ಈಕ್ವಿಟಿ ಶೇರ್ಸು. ಅದಕ್ಕೆ ನಾವು 10 lakhs ಕೂಡ ಈಕ್ವಿಟಿ ಶೇರ್ಗೆ ಕೊಟ್ಬಿಟ್ರೆ ಟೋಟಲ್ 35 lakhs ಕ್ಯಾಪಿಟಲ್ ಆಗುತ್ತೆ ಈಕ್ವಿಟಿ ಶೇರ್ಸ್ದು. ಫಸ್ಟ್ ಒನ್ 35 lakhs ಈಕ್ವಿಟಿ ಶೇರ್ ಕ್ಯಾಪಿಟಲ್. ಸೆಕೆಂಡ್ ಒನ್ನು ನಮಗೆ ಎಕ್ಸಿಸ್ಟಿಂಗ್ 25 lakhs ಈಕ್ವಿಟಿ ಶೇರ್ಸ್ ಇದೆ, ಅದಕ್ಕೆ ನಾವು 5 lakhsನ ಆ್ಯಡ್ ಮಾಡಬೇಕು ಈಕ್ವಿಟಿ ಶೇರ್ಸ್ಗೆ ಕ್ಯಾಪಿಟಲ್ಲು. 25 + 5 ಆ್ಯಡ್ ಮಾಡಿದ್ರೆ 30 lakhs ಬರುತ್ತೆ. ಫೋರ್ತ್ ಆಲ್ಟರ್ನೇಟಿವ್ ಅಷ್ಟೇ, 25 lakhs ಎಕ್ಸಿಸ್ಟಿಂಗ್ ಪ್ಲಸ್ ನಾವು 5 lakhs ಈಕ್ವಿಟಿ ಥ್ರೂ ಕೊಡ್ತೀವಿ, ಅದಕ್ಕೆ 30 lakhs ಆಗುತ್ತೆ. ಪ್ಲಸ್ ಲಾಸ್ಟ್ ಆಲ್ಟರ್ನೇಟಿವಲ್ಲಿ ಎಕ್ಸಿಸ್ಟಿಂಗ್ 25 lakhs ಪ್ಲಸ್ 2 lakhsನ ಆ್ಯಡ್ ಮಾಡಬೇಕು. ಎಲ್ಲದಕ್ಕೂ ಎಕ್ಸಿಸ್ಟಿಂಗ್ 25 ಇರುತ್ತೆ ಲ್ಯಾಕ್ಸು. ನಮ್ಗೆ ಎಷ್ಟು ಕಂಪನಿಯಲ್ಲಿ ಎಷ್ಟು ಎಕ್ಸಿಸ್ಟಿಂಗ್ ಇದೆ, ಪ್ಲಸ್ ನಾವು ಯಾವ ಆಲ್ಟರ್ನೇಟಿವಲ್ಲಿ ಎಷ್ಟೆಷ್ಟನ್ನ ಅಮೌಂಟ್ನ ಯಾವ ಥರ ಡಿವೈಡ್ ಮಾಡ್ತೀವಿ ಅಂತ ತೊಗೊಬೇಕು. ಇದರಲ್ಲಿ ಎಲ್ಲ 10 lakhsೂ ಈಕ್ವಿಟಿ ಶೇರ್ಸ್ ಕೊಟ್ಬಿಡ್ತೀವಿ, ಇದರಲ್ಲಿ 5 lakhs ಮಾತ್ರ ಕೊಡ್ತೀವಿ, ಇದರಲ್ಲಿ 5 lakhs ಮಾತ್ರ, ಇಲ್ಲಿ 2 lakhs ಕೊಡ್ತೀವಿ. ಇದನ್ನು ಆ್ಯಡ್ ಮಾಡ್ಕೊಂಡು ಈಕ್ವಿಟಿ ಶೇರ್ ಕ್ಯಾಪಿಟಲ್ನ ಕಂಡುಹಿಡಿಬೇಕು. ನೆಕ್ಸ್ಟು ಡಿಬೆಂಚರ್. ಅದರಲ್ಲಿ 2 ಡಿಬೆಂಚರ್ ಇದೆ, 8% ಡಿಬೆಂಚರ್ ಮತ್ತು ಲಾಂಗ್ ಟರ್ಮ್ ಬಾರೋಯಿಂಗ್ಸ್ ಬರುತ್ತೆ. ಅದರಲ್ಲಿ ಫಸ್ಟ್ ಆಲ್ಟರ್ನೇಟಿವಲ್ಲಿ ಡಿಬೆಂಚರ್ ಇಲ್ಲ ನಮಗೆ. ಸೆಕೆಂಡ್ ಆಲ್ಟರ್ನೇಟಿವ್ಸಲ್ಲಿ 5 lakh ಈಕ್ವಿಟಿ ಮತ್ತು 5 lakh ಡಿಬೆಂಚರ್ ಕೊಟ್ಟಿದ್ದಾರಲ್ಲ, 5 lakh ಮಾತ್ರ ತೊಗೊಬೇಕು ಡಿಬೆಂಚರಲ್ಲಿ. ಥರ್ಡ್ ಆಲ್ಟರ್ನೇಟಿವಲ್ಲಿ ಇಲ್ಲ, ಫೋರ್ತ್ ಇಲ್ಲ. ನೆಕ್ಸ್ಟು ಲಾಂಗ್ ಟರ್ಮ್ ಬಾರೋಯಿಂಗ್ಸು ಫಸ್ಟ್ ಆಲ್ಟರ್ನೇಟಿವಲ್ಲಿ ಇಲ್ಲ, ಸೆಕೆಂಡ್ ಆಲ್ಟರ್ನೇಟಿವಲ್ಲೂ ಇಲ್ಲ, ಥರ್ಡ್ ಆಲ್ಟರ್ನೇಟಿವಲ್ಲಿ ಕೊಟ್ಟಿದ್ದಾರೆ. ಏನು 5 lakh ಥ್ರೂ ಈಕ್ವಿಟಿ ಶೇರ್ಸ್, 5 lakh ಥ್ರೂ ಈಕ್ವಿಟಿ ಶೇರ್ಸ್ ಆ್ಯಂಡ್ 5 lakh ಥ್ರೂ ಲಾಂಗ್ ಟರ್ಮ್ ಬಾರೋಯಿಂಗ್ಸ್ ಅಟ್ 12% ಅಂತ ಕೊಟ್ಟಿದ್ದಾರೆ. ಸೊ ಥರ್ಡ್ ಆಲ್ಟರ್ನೇಟಿವಲ್ಲಿ ನಾವು 5 lakhs ತೊಗೊಬೇಕು. ಫೋರ್ತ್ ಆಲ್ಟರ್ನೇಟಿವಲ್ಲಿ ನಮ್ಗೆ ಕೊಟ್ಟಿಲ್ಲ. ಫೋರ್ತಲ್ಲಿ ಕೊಟ್ಟಿರೋದು ಈಕ್ವಿಟಿ ಶೇರ್ಸ್ ಮತ್ತು ಪ್ರಿಫರೆನ್ಸ್ ಡಿವಿಡೆಂಟ್ ಅಷ್ಟೇ ಕೊಟ್ಟಿರೋದು. ನೆಕ್ಸ್ಟು ಪ್ರಿಫರೆನ್ಸ್ ಶೇರ್ ಬಂದುಬಿಟ್ಟು ಫಸ್ಟಲ್ಲೂ ಇಲ್ಲ, ಸೆಕೆಂಡು, ಥರ್ಡ್, ಲಾಸ್ಟಲ್ಲಿ ಮಾತ್ರ 2 lakh ಈಕ್ವಿಟಿ ಶೇರ್ಸ್ ಪ್ಲಸ್ 8,000 ಪ್ರಿಫರೆನ್ಸ್ ಶೇರಲ್ಲಿ ಕೊಟ್ಟಿದ್ದಾರೆ. ಸೊ 8,000 ಪ್ರಿಫರೆನ್ಸಲ್ಲಿ ಹಾಕೊಬೇಕು ಲಾಸ್ಟ್ ಫೋರ್ತ್ ಆಲ್ಟರ್ನೇಟಿವಲ್ಲಿ. ಅಟ್ ಲಾಸ್ಟ್ ನಂಬರ್ ಆಫ್ ಶೇರ್ಸ್ ಫೈಂಡ್ ಔಟ್ ಮಾಡಬೇಕು. ಫಸ್ಟಲ್ಲಿ ಹೇಳ್ದಂಗೆ 35 lakhs ಡಿವೈಡ್ ಬೈ 100 ಮಾಡಿದ್ರೆ ಎಲ್ಲದರಲ್ಲೂ 30 lakhs ಡಿವೈಡ್ ಬೈ 100, 30 lakhs ಡಿವೈಡ್ ಬೈ 100, 27 lakhs ಡಿವೈಡ್ ಬೈ 100 ಮಾಡಿದ್ರೆ ನಮಗೆ ನಂಬರ್ ಆಫ್ ಈಕ್ವಿಟಿ ಶೇರ್ಸ್ ಬರುತ್ತೆ. ಇದೇ ಇಂಪಾರ್ಟೆಂಟ್ ಆಗಿರುತ್ತೆ ನಮ್ಮ ನಂಬರ್ ಆಫ್ ಶೇರ್ಸ್ನ ಫೈಂಡ್ ಔಟ್ ಮಾಡ್ಕೊಳೋದು. 35,000, 30,000 ಮತ್ತು 27,000 ಬರುತ್ತೆ. ಕಾಂಪ್ಯುಟೇಷನ್ ಆಫ್ ಅರ್ನಿಂಗ್ ಬಿಫೋರ್ ಇಂಟ್ರೆಸ್ಟ್ ಆ್ಯಂಡ್ ಟ್ಯಾಕ್ಸ್ ವೆನ್ EBIT ಈಸ್ 5 lakhs. ಪರ್ಟಿಕ್ಯುಲರ್ ಇಲ್ಲಿ ಎಷ್ಟು ಆಲ್ಟರ್ನೇಟಿವ್, 3 ಆಲ್ಟರ್ನೇಟಿವ್ ಕೊಟ್ಟಿದ್ರೆ 3 ಆಲ್ಟರ್ನೇಟಿವ್ಸ್ ಮಾಡಬೇಕು, 4 ಕೊಟ್ಟಿದ್ರೆ 4 ಆಲ್ಟರ್ನೇಟಿವ್ಸ್ ಹಾಕೊಬೇಕು. ಈ ಕ್ವಶನಲ್ಲಿ ನಮಗೆ 4 ಆಲ್ಟರ್ನೇಟಿವ್ಸ್ ಕೊಟ್ಟಿದ್ದಾರೆ, ಸೊ 4 ಆಲ್ಟರ್ನೇಟಿವ್ಸ್ನ ಹಾಕ್ಕೊಂಡಿದ್ದೀವಿ. ಫಸ್ಟ್ EBIT ಅವರೇ ಕೊಟ್ಟಿದ್ದಾರೆ 5 lakhs, ಎಲ್ಲದರಲ್ಲೂ 5 lakhs ಹಾಕೊಬೇಕು. ಲೆಸ್ ಇಂಟ್ರೆಸ್ಟಲ್ಲಿ ನಮಗೆ 2 ಇದಾವೆ, ಡಿಬೆಂಚರ್ ಮತ್ತು ಲಾಂಗ್ ಟರ್ಮ್. 5 lakhs ಎರಡು ಅಮೌಂಟಲ್ಲಿ 5 lakh. ಇದರಲ್ಲಿ ಡಿಬೆಂಚರ್ಗೆ 8%, ಲಾಂಗ್ ಟರ್ಮ್ಗೆ 12% ಕೊಟ್ಟಿದ್ದಾರೆ. ನೋಡಿ, ನಮ್ಮ ಡಿಬೆಂಚರ್ನ ತೊಗೊಬೇಕಾಗಿರೋದು ಸೆಕೆಂಡ್ ಆಲ್ಟರ್ನೇಟಿವ್ಸಲ್ಲಿ, ಲಾಂಗ್ ಟರ್ಮ್ ತೊಗೊಬೇಕಾಗಿರೋದು 5 lakhಲ್ಲಿ. ಇದು ಅನಾಲಿಸಿಸ್ ಟೇಬಲ್ ನೋಡಿಕೊಂಡೇ ನಾವು ಮಾಡಬೇಕಾಗುತ್ತೆ ಅದನ್ನು. ಡಿಬೆಂಚರ್ 40,000, 5 lakh ಇಂಟು 8% ಮಾಡಿದ್ರೆ 40,000 ಬರುತ್ತೆ, 12% ಮಾಡಿದ್ರೆ 60,000 ಬರುತ್ತೆ. ಇದು ಥರ್ಡ್ ಆಲ್ಟರ್ನೇಟಿವ್, ಇದು ಸೆಕೆಂಡ್ ಆಲ್ಟರ್ನೇಟಿವ್. ಇದರಲ್ಲಿ ಲೆಸ್ ಮಾಡಿದ್ರೆ ನಮಗೆ EBT ಬರುತ್ತೆ, ಇಂಟ್ರೆಸ್ಟ್ ಬಿಫೋರ್ ಟ್ಯಾಕ್ಸ್. ಟ್ಯಾಕ್ಸ್ ಬಂದುಬಿಟ್ಟು ಕ್ವಶನಲ್ಲೇ ಕೊಟ್ಟಿದ್ದಾರೆ 35%. ಎಲ್ಲದಕ್ಕೂ 5 lakh ಇಂಟು 35%, 4,60,000 ಇಂಟು 35, ಎಲ್ಲದಕ್ಕೂ 4 ಆಲ್ಟರ್ನೇಟಿವ್ಸ್ಗೂ ಒಂದೇ ಪರ್ಸೆಂಟೇಜ್ ತೊಗೊಂಡು ಲೆಸ್ ಮಾಡಿದ್ರೆ ನಮಗೆ ಅರ್ನಿಂಗ್ ಆಫ್ಟರ್ ಟ್ಯಾಕ್ಸ್ ಬರುತ್ತೆ ಎಲ್ಲ ಆಲ್ಟರ್ನೇಟಿವ್ಸ್ಗೆ. ಎಲ್ಲ ತಗೊಂಡಾದಮೇಲೆ ಲೆಸ್ ಪ್ರಿಫರೆನ್ಸ್ ಶೇರ್, ಟ್ಯಾಕ್ಸ್ ಆದಮೇಲೆ ನಾವು ಲೆಸ್ ಪ್ರಿಫರೆನ್ಸ್ ಡಿವಿಡೆಂಟ್ನ ಕೊಡಬೇಕು. ಪ್ರಿಫರೆನ್ಸ್ ಡಿವಿಡೆಂಟ್ ಇರೋದು ನಮಗೆ ಲಾಸ್ಟ್ ಫೋರ್ತ್ ಆಲ್ಟರ್ನೇಟಿವ್ ಮಾತ್ರ 8 lakh ಇದೆ ಪ್ರಿಫರೆನ್ಸ್ ಶೇರ್, ಇನ್ಯಾವ ಇದರ ಆಲ್ಟರ್ನೇಟಿವ್ ಇಲ್ಲ. ನಾವು ಫೋರ್ತ್ ಆಲ್ಟರ್ನೇಟಿವ್ ಮಾತ್ರ ತೊಗೊಬೇಕಾಗುತ್ತೆ. 8 lakh ಇಂಟು 10% ಮಾಡಿದ್ರೆ 80,000 ಬರುತ್ತೆ. ಲಾಸ್ಟ್ ಫೋರ್ತ್ ಆಲ್ಟರ್ನೇಟಿವಲ್ಲಿ ತೊಗೊಬೇಕು. ಎಲ್ಲನೂ ಲೆಸ್ ಮಾಡಿದ್ರೆ ಅರ್ನಿಂಗ್ ಅವೈಲೇಬಲ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್. EPS ಹೆಂಗೆ ಮಾಡ್ತೀವಿ, ಅರ್ನಿಂಗ್ ಅವೈಲೇಬಲ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್ ಡಿವೈಡ್ ಬೈ ನಂಬರ್ ಆಫ್ ಶೇರ್ಸ್. ಎಷ್ಟು ಅರ್ನಿಂಗ್ಸ್ ನಮಗೆ ಮಿಕ್ಕಿರೋದು 3,25,000 ಡಿವೈಡ್ ಬೈ, ಇಲ್ಲಿ ಆಲ್ರೆಡಿ ನಾವು ನಂಬರ್ ಆಫ್ ಶೇರ್ಸ್ ಯಾವ ಆಲ್ಟರ್ನೇಟಿವಲ್ಲಿ ಎಷ್ಟು ನಂಬರ್ ಆಫ್ ಶೇರ್ಸ್ ಬರುತ್ತೆ ಅಂತ ಆಲ್ರೆಡಿ ಕಂಡು ಹಿಡಿದ್ವಿ. ಅಲ್ಲಿ ಅಮೌಂಟ್ ಎಷ್ಟಿದೆ ಆ ಅಮೌಂಟ್ ಡಿವೈಡೆಡ್ ಬೈ
ಈ ನಂಬರ್ ಆಫ್ ಶೇರ್ಸ್ನ ಹಾಕೊಬೇಕಾಗುತ್ತೆ. 3,25,000 ಫಸ್ಟ್ ಆಲ್ಟರ್ನೇಟಿವ್ 35,000 ಇದೆ. ಸೆಕೆಂಡ್ ಆಲ್ಟರ್ನೇಟಿವ್ ನಂಬರ್ ಆಫ್ ಶೇರ್ಸ್ 30,000 27,000 ಮಾಡಿದೆ. 9.728 9.96 9.53 9.07 ಇದರಲ್ಲಿ ಬೆಸ್ಟ್ ಆಲ್ಟರ್ನೇಟಿವ್ ಅಂದರೆ ಸೆಕೆಂಡ್ ಆಲ್ಟರ್ನೇಟಿವ್ಸ್, ಯಾಕಂದರೆ EPS ಜಾಸ್ತಿ ಬರುತ್ತೆ 9.96 ಅಂದ್ಬಿಟ್ಟು. ದೇರ್ಫೋರ್ ಸೆಕೆಂಡ್ ಆಲ್ಟರ್ನೇಟಿವ್ ಇಸ್ ದ ಬೆಸ್ಟ್ ಆಲ್ಟರ್ನೇಟಿವ್ ಅಂತ ಬರೀಬೇಕಾಗುತ್ತೆ. ನಮಗೆ 4 ಮಾರ್ಕ್ಸ್ ಕ್ವಶನ್ ಆದರೆ 4 ಮಾರ್ಕ್ಸನ್ನು ಕೇಳುವಾಗೋದಾದರೆ 25 ಫಸ್ಟ್ ಕ್ವಶನ್ ಮಾಡಿದ್ವಲ್ಲ ಅದೇ ಥರ ಇರುತ್ತೆ. 25 ಇನ್ಕ್ರೀಸ್ ಮತ್ತು 25 ಡಿಕ್ರೀಸ್ ಇದು ಕೊಟ್ಟಿರಲ್ಲ. ಜಸ್ಟ್ EPSನ ಫೈಂಡ್ ಔಟ್ ಮಾಡಬೇಕಂತ ಕೊಟ್ಟಿರ್ತಾರೆ ಅಷ್ಟೇ. ಹಂಗೆ ಕೇಳಿದಾಗ ನಮಗೆ ಈ ಥರ 3 ಬಾಕ್ಸಸ್ ಬರೋಲ್ಲ. ಅದಕ್ಕೆ ಫಾರ್ಮೇಟ್ ಬಂದುಬಿಟ್ಟು ಪರ್ಟಿಕ್ಯುಲರ್ ಅಮೌಂಟ್ ಬರುತ್ತೆ ಅಷ್ಟೇ. ಅದರಲ್ಲಿ ಇಷ್ಟು ಮಾತ್ರ ಫೈಂಡ್ ಔಟ್ ಮಾಡಿದ್ರೆ 4 ಮಾರ್ಕ್ಸ್ ಕೇಳ್ಬೋದಾಗುತ್ತೆ, ಇಷ್ಟು ಮಾತ್ರ.